ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನೀವು ಈಗಾಗಲೇ ನೋಡಿದಿರಾ ಹಲವಾರು ವಿಡಿಯೋಸ್ ರಿಲೇಟೆಡ್ ಟು ದ ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಬಗ್ಗೆ ಮ್ಯಾಥಮೆಟಿಕ್ಸ್ ಆಸ್ ವೆಲ್ ಆಸ್ ಫಿಸಿಕ್ಸ್ ಕ್ಲಾಸಸ್ ನಾನು ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಹಳೆ ವಿಡಿಯೋಸ್ನ ವಾಚ್ ಮಾಡಿಲ್ಲ, ದಯಮಾಡಿ ಐ ರಿಕ್ವೆಸ್ಟ್ ಯು ಟು ವಾಚ್ ದೋಸ್ ವಿಡಿಯೋಸ್ ಫಸ್ಟ್ and then watch these videos which are continuous of the same thing. ನಿಮಗೆ ನಿಮ್ಮ ಸಿಲೆಬಸ್ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂತಂದರೆ ರಿಲೇಶನ್ಶಿಪ್ ಬಿಟ್ವೀನ್ AM ಅಂಡ್ GM ಸಹ ನೀವು ನೋಡಬೇಕು. ಏನು ಅರ್ಥಮೆಟಿಕ್ ಮೀನ್ ಅಂಡ್ ಜಾಮೆಟ್ರಿಕ್ ಮೀನ್. ಏನು ಅರ್ಥಮೆಟಿಕ್ ಮೀನ್ ಅಂಡ್ ಜಾಮೆಟ್ರಿಕ್ ಮೀನ್ ಅಂತಂದರೆ ನೋಡಿ, ಅರ್ಥಮೆಟಿಕ್ ಮೀನ್ನ ಅಂತಂದೇನೆಲ್ಲ ಅರ್ಥಮೆಟಿಕ್ ಸೀರೀಸಲ್ಲಿ ನಾವೇನು ಮೀನ್ ವ್ಯಾಲ್ಯೂನ ತೆಗಿಬೇಕು, ಅಂದರೆ ಲೈಕ್ ಆವ್ರೇಜ್ ವ್ಯಾಲ್ಯೂ. ಅದೇ ಥರ ಸಿಮಿಲರ್ ಆಗಿ ಜಾಮೆಟ್ರಿಕಲ್ಲಿ ಮೀನ್ ವ್ಯಾಲ್ಯೂನ ತೆಗಿಬೇಕು. ಸೊ ಈಗ ಅರ್ಥಮ್ಯಾಟಿಕ್ ಮೀನ್ನ ನೀವು ದೆನ್ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಎರಡು ಪಾಸಿಟಿವ್ ರಿಯಲ್ ನಂಬರ್ಸ್ ಇದಾವೆ ಅಂತ ಇಟ್ಕೊಳ್ಳಿ, A ಆ್ಯಂಡ್ B. ಪಾಸಿಟಿವ್ ರಿಯಲ್ ನಂಬರ್ಸ್ ಅಂದೇನೆ ಅದರ ಪಾಸಿಟಿವ್ ವ್ಯಾಲ್ಯೂಸ್ 1 2 3 4 5 6 ಆಗಿರ್ಬೋದು ರಿಯಲ್ ನಂಬರ್ಸು, ಅಥವಾ 4 5 6 7 8 9 ಅದೇ ಕಂಟಿನ್ಯೂಸ್ ಆಗಿರ್ಬೋದು, ಡಬಲ್ ಡಿಜಿಟ್ಸ್ ಇರ್ಬೋದು, ಟ್ರಿಬಲ್ ಡಿಜಿಟ್, ಯಾವುದೋ ಒಂದು A ಆ್ಯಂಡ್ B ಆರ್ ದ ಟೂ ರಿಯಲ್ ನಂಬರ್ಸ್ ಅಂತ ಇಟ್ಕೊಳ್ಳಿ, ಪಾಸಿಟಿವ್ ರಿಯಲ್ ನಂಬರ್ಸ್, ನೆಗೆಟಿವ್ ಇಲ್ಲ. ಓಕೆ, ಆ ಕೇಸಲ್ಲಿ ನೀವು ಅರ್ಥಮ್ಯಾಟಿಕ್ ಮೀನ್ನ A ಅಂತ ರೆಪ್ರೆಸೆಂಟ್ ಮಾಡಿ ಅಂಡ್ ಜಿನ ನಾವು ಜಾಮೆಟ್ರಿಕ್ ಮೀನ್ ಅಂತ ಕರಿತೀವಿ. ಈ ಕೇಸಲ್ಲಿ ಫಾರ್ಮುಲಾ ಹೇಗೆ ಬರುತ್ತೆ ನೋಡಿ, A+B/2 ನಿಮ್ಮ ಅರ್ಥಮ್ಯಾಟಿಕ್ ಮೀನ್ ಆಗಿರುತ್ತೆ. ಅರ್ಥಮ್ಯಾಟಿಕ್ ಮೀನ್ ಅಂದ್ರೆ ಏನಿಲ್ಲ ಗೈಸ್, ಎಲ್ಲ ಆವರೇಜ್ ತೆಗೆಯೋದು ಅಷ್ಟೇ. ಓಕೆ, ಅದೇ ಥರ ಜಾಮೆಟ್ರಿಕ್ ಮೀನ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ A ಇಂಟು B ಮಾಡಿದ್ರೆ ನಿಮ್ಮ ಜಾಮೆಟ್ರಿಕ್ ಮೀನ್ ಬರುತ್ತೆ. ಥರ್ಸ್ ಈಗ ಎರಡಕ್ಕೂ ನಾವು ಸಮವಾಗಿ ಬರೋಂತಹ ಒಂದು ಫಾರ್ಮುಲಾನ ಡಿಸೈನ್ ಮಾಡ್ಕೊಂಡ್ರೆ ನೋಡಿ, ರಿಲೇಶನ್ಶಿಪ್ ಅಲ್ಲಿ ಸಬ್ಟ್ರಾಕ್ಷನ್ ಆಫ್ ಬೋತ್ ಮಾಡಿದೆ ನಿಮ್ಗೆ ಏನು ಬರುತ್ತೆ ನೋಡಿ, ಈಕ್ವೇಶನ್ A+B ಮೈನಸ್ 2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ AB ಅಂತ ಬರುತ್ತೆ. ಇದನ್ನ ನೀವು ಸ್ಕ್ವೇರ್ ರೂಟ್ ಆಫ್ A ಮೈನಸ್ ಸ್ಕ್ವೇರ್ ರೂಟ್ ಆಫ್ B ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಹೇಗೆ ಅಂತಂದ್ರೆ ಇದನ್ನ ನೀವೆಲ್ಲ ರೂಟಿಂಗ್ ಅಂತ ಅನ್ಕೊಂಡ್ರು. ಓಕೆ, ಇವಾಗ ಇದನ್ನ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಬಿಡಿಸಿದ್ರು ಸಹ A² ಪ್ಲಸ್ ಆಫ್ B² ಮೈನಸ್ ಆಫ್ 2 ಟೈಮ್ಸ್ ಆಫ್ A ಅಂಡ್ B ಹೀಗೆ ಬರುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, A+B ಮೈನಸ್ 2 ರೂಟ್ ಆಫ್ A ಇಂಟು B ಅಂತ ಬರೀಬೋದು. ಯಾಕೆ ಅಂತಂದ್ರೆ ಇವಾಗ ರೂಟ್ A ರೂಟ್ B ಅಂತಿದ್ರೆ ಇದನ್ನ ರೂಟ್ ಪವರ್ಸ್ ಎರಡು ಸೇಮ್ ಇರೋದ್ರಿಂದ ಪವರ್ 1/2 B ನ ಸ್ಕ್ವೇರ್ ರೂಟ್ನ ನಾವು 1/2 ಅಂತ ಬರೀಬೋದಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ A ಸ್ಕ್ವೇರ್ ರೂಟ್ ಆಫ್ B ನ ನೀವು A ಟು ದಿ ಪವರ್ ಆಫ್ 1/2 and B ಟು ದಿ ಪವರ್ ಆಫ್ 1/2 ಅಂತ ಬರ್ತೇವೆ. ವೆನ್ ಪವರ್ಸ್ ಆರ್ ಸೇಮ್ ಯು ಕ್ಯಾನ್ ಕೀಪ್ ದ ಪವರ್ ಆಸ್ ಇಟ್ ಈಸ್ ಅಂಡ್ ಇದನ್ನ ಬೇಸಸ್ನ ಮಲ್ಟಿಪ್ಲೈ ಮಾಡ್ಬೋದು ಗೈಸ್. ಸೊ ಅದು ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ AB ಅಂತ ಬರುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ಫಾರ್ಮುಲಾ ಸೇಸ್. ಸೊ ನೀವು ಈ ಥರ A+B ಮೈನಸ್ ಆಫ್ 2 ರೂಟ್ ಆಫ್ AB ಅಂತಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ರೂಟ್ ಆಫ್ A ಮೈನಸ್ ರೂಟ್ ಆಫ್ B ಹೋಲ್ ಸ್ಕ್ವೇರ್ ಬೈ 2 ಅಂತ ಬರೆಯೋದು, ವಿಚ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ಅಂದ್ರೆ ಏನು, ಈ ಥರ ಸಬ್ಟ್ರಾಕ್ಷನ್ ಮಾಡಿದಾಗ ಬರುವಂತಹ ವ್ಯಾಲ್ಯೂ ಆಲ್ವೇಸ್ ಈಕ್ವಲ್ಸ್ ಟು 0 ಆದರೂ ಇರುತ್ತೆ ಅಥವಾ ಗ್ರೇಟರ್ ದನ್ 0 ಇರುತ್ತೆ, ಬಿಟ್ರೆ ಲೆಸ್ ದೆನ್ 0 ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಾವು ತೊಗೊಂಡಿರೋದು ಪಾಸಿಟಿವ್ ರಿಯಲ್ ನಂಬರ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ ಗೈಸ್, ಈಗ ಒಂದು ಪ್ರಾಬ್ಲಮ್ನ ನೋಡೋಣ ಅಂತ. ಅರ್ಥಮೆಟಿಕ್ ಮೀನು ಹಾಗೂ ಜಾಮೆಟ್ರಿಕ್ ಮೀನ್ ನಾವು ಈಗ ಏನು ನೋಡಿದ್ವಿ, ಅದೇ ಥರ ಟೂ ಪಾಸಿಟಿವ್ ನಂಬರ್ಸ್ A ಆ್ಯಂಡ್ B ಬಂದ್ಬಿಟ್ಟು ಏನು 10 and 8 ಅಂತ ಕೊಟ್ಟಿದ್ದಾರೆ. A ಬಂದ್ಬಿಟ್ಟು 10 ಇದೆ, B ಬಂದ್ಬಿಟ್ಟು 8 ಇದೆ. ಸೊ ಈ ಇದ್ದಾಗ ನಮಗೆ ಅರ್ಥಮೆಟಿಕ್ ಮೀನ್ ಜಾಮೆಟ್ರಿಕ್ ಮೀನ್ದು ವ್ಯಾಲ್ಯೂಸ್ ಏನು ಬರುತ್ತೆ ನೋಡಿ. ಅರ್ಥಮೆಟಿಕ್ ಮೀನ್ ಅಂದ್ರೆ A+B/2. ಸೊ A+B/2 ಅಂತ ಮಾಡಿದಾಗ ಏನು ಬರುತ್ತೆ, 10 + 8 8/2 ಅಂದ್ರೆ ಎಷ್ಟು, 20/2 ಅಂದ್ರೆ 10 ಅಂತ ಬರುತ್ತೆ. ಆ 10 ಇಲ್ಲಿ ಹಾಕಿದ್ದಾರೆ. ಸ್ಕ್ವೇರ್ ರೂಟ್ ಆಫ್ AB ಅಂತಂದೇನು 10 ಟೈಮ್ಸ್ ಆಫ್ 8 ಮಾಡಿದೆ, 10 into 8 is 10 ಟೈಮ್ಸ್ ಆಫ್ 80 is how much 80. ಸ್ಕ್ವೇರ್ ರೂಟ್ ಆಫ್ 80 ಅಂತಂದ್ರೆ 8 ಅಂತ ಹಾಕಿದ್ದಾರೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅದು. ಓಕೆ, ಈಗ ಸಾರಿ ಗೈಸ್, ಇದು ಆಕ್ಚುಲಿ 10 + 8 ಈ ತರ ಅಲ್ಲ. ಇಫ್ ಅರ್ಥಮೆಟಿಕ್ ಮೀನ್ ಅಂಡ್ ಜಾಮೆಟ್ರಿಕ್ ಮೀನ್ ಆಫ್ ಟೂ ಪಾಸಿಟಿವ್ ನಂಬರ್ಸ್ A and B ಆರ್ 10 and 8 ಅಂದ್ರೆ ಇದು A and B ಅಲ್ಲ ಗೈಸ್, ಇದು AM ಅಂಡ್ GM ಅಂತ ಅರ್ಥ. ಸೊ ಅರ್ಥಮೆಟಿಕ್ ಮೀನ್ 10 ಇದೆ, ಜಾಮೆಟ್ರಿಕ್ ಮೀನ್ 8 ಇದೆ. ಸೊ ಈಗ ಇದನ್ನ ನಾವು ಅರ್ಥಮೆಟಿಕ್ ಮೀನ್ A+B/2 ಅಂತ ತಗೊಂಡ್ರೆ ಏನ್ ಬರುತ್ತೆ, A+B ಟೈಮ್ಸ್ ಆಫ್ 20. ಯಾಕಂದ್ರೆ 2 into 10 ಅಂದ್ರೆ 20. ಇದು ನಮ್ಮ ಇಕ್ವೇಶನ್ 1. ಅದೇ ತರ ನೀವು ಇದು ಮಾಡಿದ್ರೆ ಜಾಮೆಟ್ರಿಕ್ ಮೀನ್ ಸ್ಕ್ವೇರ್ ರೂಟ್ ಆಫ್ AB is equals to 8 ಅಂತ ಅಂದಾಗ AB ಬಂದ್ಬಿಟ್ಟು ಎಷ್ಟು ಬರುತ್ತೆ, 64 ಬರುತ್ತೆ. ಯಾಕಂದ್ರೆ ಈ ರೂಟ್ ನಾನು ಈ ಕಡೆ ಹಾಕಿದ್ರೆ ಪವರ್ ಆಗುತ್ತೆ. ಸೊ 8 ಸ್ಕ್ವೇರ್ ಬಂದ್ಬಿಟ್ಟು ಎಷ್ಟು, 64. ಇವಾಗ AB is equals to 64, A+B ಬಂದ್ಬಿಟ್ಟು 20 ಅಂತಂದ್ರೆ ಏನು ರಿಲೇಷನ್ಸ್ ಏನು ಬರುತ್ತೆ ನೋಡಿ. ಓಕೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ, ವಿಲ್ ಗೆಟ್ ದ ವ್ಯಾಲ್ಯೂ. ಸೊ ಅದನ್ನೇ ಇಲ್ಲಿ ಬರ್ತಿದ್ದಾರೆ ನೋಡಿ. ಸೊ ನೀವು ಎರಡು ಈಕ್ವೇಷನ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ A ಬಂದ್ಬಿಟ್ಟು 4 and B ಬಂದ್ಬಿಟ್ಟು 16 ಅಂತ ಬರುತ್ತೆ. ಇದನ್ನ ಹೇಗೆ ಮಾಡಬೇಕು ಅಂತಂದ್ರೆ ನೋಡಿ, ಅವ್ರು ಏನಂತಾರೆ, ಪುಟಿಂಗ್ ದ ವ್ಯಾಲ್ಯೂ ಆಫ್ A and B ಫ್ರಮ್ 3 and 4 ಇನ್ ದ ಐಡೆಂಟಿಟಿ A minus B whole square equals A+B whole square minus 4AB. ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಿಮಗೆ A+B ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ, A and B ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಅದೇ ಹೇಗೆ ನೋಡಿ, A minus B whole square
ಅಂತಂದರೆ ಏನು ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 4ab. ಇಲ್ಲಿ ಇವಾಗ ಎ ಪ್ಲಸ್ ಬಿ ಅನ್ನೋ ವ್ಯಾಲ್ಯೂ ನಮ್ಗೆ ಗೊತ್ತು 20, ಎ ಬಿ ಅಂತ ಅಂದರೆ ವ್ಯಾಲ್ಯೂ ಗೊತ್ತು ಎಷ್ಟು 66. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇಲ್ಲಿ ಏನು ಬರುತ್ತೆ, ಎ ಪ್ಲಸ್ ಬಿ ಅಂತಂದರೆ ಎಷ್ಟು 20 ಸ್ಕ್ವೇರ್ ಎಷ್ಟು ಬರುತ್ತೆ ನೋಡಿ 400 ಮೈನಸ್ 4 ಟೈಮ್ಸ್ ಆಫ್ ಎ ಬಿ ಅಂದರೆ 4 ಟೈಮ್ಸ್ ಆಫ್ 64 ಬಂದ್ಬಿಟ್ಟು ಎಷ್ಟು 256. ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ 144 ಬರುತ್ತೆ. ಈಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬಂದ್ಬಿಟ್ಟು 44 ಅಂತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತೆಗಿರಿ, ಸಾರಿ ರೈಸ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬಂದ್ಬಿಟ್ಟು ನಿಮಗೆ 144 ಅಂತಂದರೆ ನಥಿಂಗ್ ಬಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನೀವು ಇಲ್ಲಿ 12 ಸ್ಕ್ವೇರ್ ಅಂತ ಬರಿಬೋದು. ಈಗ ಸ್ಕ್ವೇರ್ ಬಂದೆ ಪವರ್ ಸೇಮ್ ಇದ್ದಾಗ ನಿಮಗೆ ಎ ಮೈನಸ್ ಬಿ ಸ್ಕ್ವೇರ್ ಎಷ್ಟು 12 ಅಂತ ಅರ್ಥ. ಹೀಗಾದರೂ ಬರಿಬೋದು ಅಥವಾ ಪ್ಲಸ್ ಆರ್ ಮೈನಸ್ 12 ಅಂತಾನು ಬರಿಬೋದು ಗೈಸ್. ಓಕೆ, ಈಗ ಎ ಬಂದ್ಬಿಟ್ಟು ಎಷ್ಟು, ಬಿ ಬಂದ್ಬಿಟ್ಟು ಎಷ್ಟು, ನೀವು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಆಗ ನಿಮಗೆ ಗೊತ್ತಾಗ್ಬಿಡುತ್ತೆ ಎ ಬಂದ್ಬಿಟ್ಟು 16, ಬಿ ಬಂದ್ಬಿಟ್ಟು 4 ಅಂತ, ಅಥವಾ ಎರಡರಲ್ಲಿ ಒಂದಿರುತ್ತೆ. ಓಕೆ, ಅಷ್ಟೇ ಗೈಸ್ ಇದರಲ್ಲಿರೋದು, ಏನು ತೊಂದರೆ ಇಲ್ಲ, ಸಿಂಪಲ್ ಕ್ವಶನರಿ ಇದೆ ಆ್ಯಕ್ಚುಲಿ. ನೋಡಿ ಗೈಸ್, ನಾವು ಕಮಿಂಗ್ ಟುವರ್ಡ್ಸ್ ಹಾರ್ಮೋನಿಕ್ ಮೀನ್ ಆರ್ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತಲೂ ಕರಿಬೋದು ನೀವು. ಸೊ ಹಾರ್ಮೋನಿಕ್ ಪ್ರೋಗ್ರೆಷನ್ನಲ್ಲಿ ನಾವು ಏನೇನು ಡಿಫೈನ್ ಮಾಡಬೇಕಾಗುತ್ತೆ, ಏನೆಲ್ಲ ನಾವು ಇಂಪಾರ್ಟೆನ್ಸ್ನ ನೋಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಅಂತ. ಓಕೆ, ಸೊ ದ ವೆರಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಹಾರ್ಮೋನಿಕ್ ಮೀನ್ ಅಂತಂದರೆ ಏನು, ಈ ಥರ ಡಿವಿಷನ್ಸ್ ಅಂತೀವಿ. ಅದು ಎ ಬಿ ಸಿ ಡಿ ಇವೆಲ್ಲ ಏನು ನೋಡ್ತೇವೆ ಅಪ್ ಟು ಎನ್ ಇರುತ್ತೆ, ಅಲ್ಲಿ 1/n n-1 ಅಂತ ಇಟ್ಕೊಳ್ಳಿ, ಅಪ್ ಟು 1/n-1 ತನಕ ಇರುತ್ತೆ. ಇದರಲ್ಲಿ ಎ ಬಿ ಸಿ ಡಿ ಅನ್ನೋದೇನು ವ್ಯಾಲ್ಯೂಸ್, ಎನ್ ಅನ್ನೋದೇ ನಂಬರ್ ಆಫ್ ವ್ಯಾಲ್ಯೂಸ್ ಪ್ರೆಸೆಂಟ್. ಓಕೆ, ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಪ್ರೆಸೆಂಟ್. ದ nth ಟರ್ಮ್ ಆಫ್ ದ ಹಾರ್ಮೋನಿಕ್ ಪ್ರೋಗ್ರೆಷನ್ ಬಂದು ಹೇಗೆ ಕಂಡುಹಿಡಿತೀರಾ, ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. 1 ಡಿವೈಡೆಡ್ ಬೈ ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಆಫ್ ಡಿ. ನೋಡಿ ಇಲ್ಲಿ ಏನು ಗೊತ್ತಾಗ್ತದೆ ನಿಮಗೆ, ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಏನಿದೆ ಅಲ್ಲ ಅದನ್ನು 1 ಡಿವೈಡೆಡ್ ಬೈ ಅರ್ಥಮ್ಯಾಟಿಕ್ ಮಾಡಬೇಕಷ್ಟೇ. ಎ ಅಂತ ಅಂದರೆ ಏನು, ಫಸ್ಟ್ ಟರ್ಮ್ ಆಫ್ ಎ ಪಿ ಸೇಮ್ ಅದೇ ಹೇಳ್ತಿದ್ದಾನೆ. ಡಿ ಅಂತ ಅಂದರೆ ಕಾಮನ್ ಡಿಫ್ರೆನ್ಸು ಅದೇ ಸೇಮ್ ನಾವು ಎ ಪಿನಲ್ಲಿ ಡಿಸ್ಕಸ್ ಮಾಡಿದ್ದು. ಎನ್ ಅಂತಂದರೆ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎ ಪಿ. ಅದೇ ಥರದ ಅಬೌವ್ ಫಾರ್ಮುಲಾ ಕೆನ್ ಆಲ್ಸೋ ಬಿ ರಿಟರ್ನ್ ಆಸ್ ದ nth ಟರ್ಮ್ ಅಂತ ಅಂದರೆ ನಥಿಂಗ್ ಬಟ್ 1 ಡಿವೈಡೆಡ್ ಬೈ nth ಟರ್ಮ್ ಆಫ್ ದಿ ಕರಸ್ಪಾಂಡಿಂಗ್ ಎ ಪಿ. nth ಟರ್ಮ್ ಎ ಪಿನಲ್ಲಿ ಹೆಂಗೆ ಕಂಡುಹಿಡಿತೀವಲ್ಲ ಆ ಫಾರ್ಮುಲಾ ಕೆಳಗಡೆ ಇದೆ. ಈ ಟೋಟಲ್ ಫಾರ್ಮುಲಾ ಬಂದ್ಬಿಟ್ಟು ಏನು, nth ಟರ್ಮ್ ಆಫ್ ಎ ಪಿ ಇದು. ಓಕೆ, nth ಟರ್ಮ್ ಆಫ್ ಎ ಪಿ ಇದೆ. ಹಾಗೂ ಈ ಫಾರ್ಮುಲಾ 1 ಡಿವೈಡೆಡ್ ಬೈ ಅಂತ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಹೆಚ್ ಪಿ ಬರುತ್ತೆ, ಹಾರ್ಮೋನಿಕ್ ಪ್ರೋಗ್ರೆಷನ್. ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ಸಮೇಷನ್ ಹೇಗೆ ಮಾಡೋದು ಹಾರ್ಮೋನಿಕ್ ಪ್ರೋಗ್ರೆಷನಲ್ಲಿ, ಹಾರ್ಮೋನಿಕ್ ಪ್ರೋಗ್ರೆಷನಲ್ಲಿ ಸಮ್ ಹೇಗೆ ಕಂಡುಹಿಡಿತೀರಾ ಅದೇ ಸೇಮ್ ವ್ಯಾಲ್ಯೂಸೇ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸಮೇಷನ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ನೋಡಿ, ಫಸ್ಟ್ ಟರ್ಮ್ 1/a, ಸೆಕೆಂಡ್ ಟರ್ಮ್ 1/a ಪ್ಲಸ್ ಡಿ, ಥರ್ಡ್ ಟರ್ಮ್ 1/a ಪ್ಲಸ್ 2d. ಸೇಮ್ ನಾವು ಎ ಪಿನಲ್ಲಿ ಹೇಗೆ ಎ ಪ್ಲಸ್ ಡಿ ಆದಮೇಲೆ ಎ ಪ್ಲಸ್ 2d, ಇದೇ ಥರ ಅಪ್ ಟು ಎ ಪ್ಲಸ್ n-1 ಟೈಮ್ಸ್ ಆಫ್ ಡಿ ಅಂತ ಹೇಗೆ ಬರಿತಾ ಇದ್ದೀವಿ ಎ ಪಿ ಫಾರ್ಮ್ಯಾಟಲ್ಲಿ ಟರ್ಮ್ಸ್ನ, ಅದೇ ಥರ ಇಲ್ಲಿ 1 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 1 ಎಲ್ಲ ಬರ್ಕೊಂಡಿದೆ. ಇವಾಗ ಹಾರ್ಮೋನಿಕ್ ಪ್ರೋಗ್ರೆಷನ್ ಸಮ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಇವೆಲ್ಲನೂ ಆ್ಯಡ್ ಮಾಡ್ಬೇಕು ನಾವು, ಕರೆಕ್ಟಾ? ಎಲ್ಲನೂ ಏನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಸೊ ಗೈಸ್, ಈಗ ಸಮ್ ಆಫ್ ಏನು ಟರ್ಮ್ಸ್ ಅಂತಂದರೆ ನಾವು ಹೇಳಿರೋ ಪ್ರಕಾರ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಏನು ಬರುತ್ತಲ್ಲ ಅದನ್ನು ನಾವು ಸಮ್ ಮಾಡಿಬಿಟ್ಟು 1 ಡಿವೈಡೆಡ್ ಬೈ ಮಾಡಿದ್ರು ಬರುತ್ತೆ, ಅಥವಾ ಯು ಆಲ್ಸೋ ಕ್ಯಾನ್ ರೈಟ್ ಇಟ್ ಆಸ್ 1 ಡಿವೈಡೆಡ್ ಬೈ ಡಿ ಟೈಮ್ಸ್ ಆಫ್ ಲಾಗ್ ಆಫ್ 2a ಪ್ಲಸ್ 2n-1 ಟೈಮ್ಸ್ ಆಫ್ ಡಿ ಡಿವೈಡೆಡ್ ಬೈ 2a ಮೈನಸ್ ಡಿ ಅಂತಲೂ ಬರೀಬೋದು. ಇದನ್ನು ನಿಮ್ಮ ಹಾರ್ಮೋನಿಕ್ ಪ್ರೋಗ್ರೆಷನ್ ಸಮ್ ಆಫ್ n ಟರ್ಮ್ಸಿನ ಫಾರ್ಮುಲಾ ಆಗಿರುತ್ತೆ ಗೆಳೆಯರೆ. ಓಕೆ, ಇದರಲ್ಲಿ ನೋಡಿ ಎ ಅನ್ನೋದು ಫಸ್ಟ್ ಟರ್ಮ್ ಆಫ್ ಎ ಪಿ ಆಗಿರುತ್ತೆ, ಡಿ ಅನ್ನೋದು ಕಾಮನ್ ಡಿಫರೆನ್ಸ್ ಆಫ್ ಎ ಪಿ ಆ್ಯಂಡ್ ಎನ್ ಅನ್ನೋದು ಇಸ್ ದ ನ್ಯಾಚುರಲ್ ಲೊಗ್ಯಾರಿಥಮ್ ಆಗಿರುತ್ತೆ ಗೆಳೆಯರೆ. ಓಕೆ, ಸೊ ಈಗ ರಿಲೇಷನ್ಶಿಪ್ ಗೊತ್ತಾಗಬೇಕು ಅಂತಂದರೆ ಫಾರ್ ಎನಿ 2 ಟರ್ಮ್ಸ್ ಎ ಎಮ್ ಜಿ ಎಮ್ ಹೆಚ್ ಎಮ್ ಆರ್ ದ ಅರ್ಥಮೆಟಿಕ್ ಜಾಮೆಟ್ರಿಕ್ ಆ್ಯಂಡ್ ಹಾರ್ಮೋನಿಕ್ ಮೀನ್ ಅಂತ ಅಂದ್ಕೊಂಡ್ರೆ ಅದರ ರಿಲೇಷನ್ ಹೇಗಿರುತ್ತೆ ನೋಡಿ. ಜಾಮೆಟ್ರಿಕ್ ಮೀನ್ ಸ್ಕ್ವೇರ್ ಬಂದ್ಬಿಟ್ಟು ಎ ಎಮ್ ಟೈಮ್ಸ್ ಆಫ್ ಹೆಚ್ ಎಮ್, ಇದು ವೆರಿ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಬರಿತೀನಿ, ಜಾಮೆಟ್ರಿಕ್ ಮೀನ್ ಸ್ಕ್ವೇರ್ ಅಂತಂದರೆ ಅರ್ಥಮ್ಯಾಟಿಕ್ ಮೀನ್ ಟೈಮ್ಸ್ ಆಫ್ ಹಾರ್ಮೋನಿಕ್ ಮೀನ್. ಗೈಸ್ ಇವೆಲ್ಲ ಫಾರ್ಮುಲಾಸ್ ನಿಮಗೆ ಪ್ರಾಬ್ಲಮ್ಸಲ್ಲಿ ಡೈರೆಕ್ಟಾಗಿ ಯೂಟಿಲೈಸ್ ಮಾಡೋಕ್ಕಾಗುತ್ತೆ. ಓಕೆ, ಎ ಎಮ್ ಜಿ ಎಮ್ ಹೆಚ್ ಎಮ್ ಅನ್ನೋದು ಆರ್ ಇನ್ ದ ಜಿ ಪಿ ಫಾರ್ಮ್ಯಾಟ್ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಸಿಮಿಲರ್ಲಿ ಎ ಎಮ್ ಅನ್ನೋದು ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಜಿ ಎಮ್ ಇರುತ್ತೆ, ಜಿ ಎಮ್ ಅನ್ನೋದು ಆಲ್ವೇಸ್ ಗ್ರೇಟರ್ ದೆನ್ ಆರ್ ಲೆಸ್ ಈಕ್ವಲ್ಸ್ ಟು ಹೆಚ್ ಎಮ್.
ಅಂದರೆ ಇಲ್ಲಿ ಏನು ಹೇಳ್ಬೇಕಂತಂದರೆ ಹಾರ್ಮೋನಿಕ್ ಪ್ರೋಗ್ರೆಷನ್ದು ಹಾರ್ಮೋನಿಕ್ ಮೀನ್ದು ವ್ಯಾಲ್ಯೂ ಏನು ಬರುತ್ತಲ್ಲ ಇಟ್ ವಿಲ್ ಆಲ್ವೇಸ್ ಬಿ ಲೆಸ್ಸರ್ ದೆನ್ ಅದರ್ ಟು. ಅರ್ಥಮೆಟಿಕ್ಕು ಜಾಮೆಟ್ರಿಕ್ ಏನು ಬರುತ್ತೆ ಅದಕ್ಕಿಂತ ಕಡಿಮೆ ಇರುತ್ತೆ ಹಾರ್ಮೋನಿಕ್ ಮೀನ್ ವ್ಯಾಲ್ಯೂ ಅಂತ. ಓಕೆ, ಎಲ್ಲ ಸೇಮ್ ವ್ಯಾಲ್ಯೂಸ್ಗೆ ನೀವು ಟ್ಯಾಬ್ಲೆಟ್ ಮಾಡಿದ್ರೆ ಎ ಎಮ್ನ ಹಾಗೂ ಜಿ ಎಮ್ನ ಹಾಗೂ ಎಚ್ ಎಮ್ನ ಟ್ಯಾಬ್ಲೆಟ್ ಮಾಡಿದೆ ಫಸ್ಟ್ ಹೈಯೆಸ್ಟ್ ವ್ಯಾಲ್ಯೂ ಜಾಸ್ತಿ ಬರೋಂತಹ ವ್ಯಾಲ್ಯೂ ಎ ಎಮ್ ಆಗಿರುತ್ತೆ, ಸೆಕೆಂಡ್ ಹೈಯೆಸ್ಟ್ ವ್ಯಾಲ್ಯೂ ಜಿ ಎಮ್ ಆಗಿರುತ್ತೆ, ಥರ್ಡ್ ಹೈಯೆಸ್ಟ್ ವ್ಯಾಲ್ಯೂ ಹೆಚ್ ಎಮ್ ಆಗಿರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಕಮಿಂಗ್ ಟುವರ್ಡ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ ದ ತ್ರೀ ಮೀನ್ಸ್. ಇದರಲ್ಲಿ ನೋಡಿ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಏನು A1 + A2 + A2 ಡಿವೈಡೆಡ್ ಬೈ ಎನ್ ಅಂತ ಮಾಡ್ತೀವಿ. ಹಾರ್ಮೋನಿಕ್ ಮೀನ್ ಅಂತಂದರೆ 1 ಡಿವೈಡೆಡ್ ಬೈ ಎನ್ ಡಿವೈಡೆಡ್ ಬೈ 1/A1 + 1/A2 ಈ ಥರ ಮಾಡ್ಕೊಂತ ಹೋಗ್ಬೇಕು ಅಪ್ ಟು ಎನ್ ತನಕ. ಜಾಮೆಟ್ರಿಕ್ ಮೀನ್ ಅಂದರೆ n² A1 A2 A3 ಈ ಥರ ಬರ್ಕೊಂತ ಹೋಗಿ. ಈಗ ರಿಲೇಷನ್ ಏನು ಇವು ಮೂರಕ್ಕೆ? ಜಾಮೆಟ್ರಿಕ್ ಮೀನ್ ಬಂದ್ಬಿಟ್ಟು ನಥಿಂಗ್ ಬಟ್ ಈಸ್ ಈಕ್ವಲ್ಸ್ ಟು √A × H, ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್ ಈ ಥರನೂ ಬರಿಬೋದು. ಓಕೆ, ಏನು ನಥಿಂಗ್ ಬಟ್ ಏನು G² ಅಂತಂದರೆ AH ಅಂತ ನಾವು ಇವಾಗ ಏನು ಬರ್ತೀವಲ್ಲ ಜಾಮೆಟ್ರಿಕ್ ಮೀನ್ ಸ್ಕ್ವೇರ್ ಅಂತಂದ್ರೆ ಏನು ಅರ್ಥಮೆಟಿಕ್ ಮೀನ್ ಟೈಮ್ಸ್ ಆಫ್ ಹಾರ್ಮೋನಿಕ್ ಮೀನ್, ಅದೇ ಫಾರ್ಮುಲಾನೇ ಇಲ್ಲಿ ಬರೆದಿದ್ದಾರೆ. ಸೊ ಅಷ್ಟು ಗೈಸ್ ಇವತ್ತಿನ ಕ್ಲಾಸಿನ ಸೆಷನ್, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಸೊ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಆದಷ್ಟು ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಶೇರ್ ಮಾಡಿ, ಆ್ಯಂಡ್ ಈ ವಿಡಿಯೋನ ಮಾತ್ರ ಲೈಕ್ ಮಾಡೋದು ಮರಿಬೇಡಿ, ಯಾಕಂತಂದರೆ ಅದೇ ನಮಗೆ ಮೋಟಿವೇಶನ್ ಕೊಡುತ್ತೆ ಗೈಸ್. ಓಕೆ, ಮೋಟಿವೇಶನ್ ಕೊಡುತ್ತೆ, ನೀವು ಎಷ್ಟು ಲೈಕ್ ಮಾಡಿ ಶೇರ್ ಮಾಡ್ತೀರಾ ಅಷ್ಟು ನನಗೂ ಮೋಟಿವೇಶನ್ ಸಿಗುತ್ತೆ ಗೈಸ್. Okay, I can do more videos for you guys. Okay, thanks for watching my video guys, and see you in the next session, and wish you all the best for our examination. Thank you for watching my video.